ಗಡಿಗೆ ದಿಢೀರ್ ಮುಗಿಬಿದ್ದ ಅಕ್ರಮ ವಲಸಿಗರು, ಸುವೆಂದು ರಣತಂತ್ರಕ್ಕೆ ಬೆಚ್ಚಿಬಿದ್ದ ಬಾಂಗ್ಲಾದೇಶಿಗರು. ಶುರುವಾಯಿತು ಮಹಾಪಲಾಯನ. ಬಂಗಾಳದಲ್ಲಿ ಶುರುವಾಯಿತು ಕಲ್ಪನೆಗೂ ಮೀರಿದ ಹಿಮ್ಮುಖ ವಲಸೆ. ನಮಸ್ಕಾರ ವೀಕ್ಷಕರೇ, ಇತಿಹಾಸದುದ್ದಕ್ಕೂ ನಾವು ಒಂದು ಮಾತನ್ನ ಕೇಳ್ತಾ ಇದ್ವಿ. ಭಾರತದ ಗಡಿಯೊಳಗಡೆ ನುಸುಳೋದು ಬಹಳ ಸುಲಭ, ಒಮ್ಮೆ ಬಂದರೆ ಅವರು ಮತ್ತೊಮ್ಮೆ ವಾಪಸ್ ಹೋಗೋದಿಲ್ಲ ಅಂತ ಇತ್ತು. ದಶಕಗಳ ಕಾಲ ಪಶ್ಚಿಮ ಬಂಗಾಳದ ರಂಧ್ರಯುಕ್ತ ಗಡಿಗಳು ಅಕ್ಷರಶಃ ನೆರೆಯ ದೇಶದ ಅಕ್ರಮ ವಲಸಿಗರಿಗೆ ರೆಡ್ ಕಾರ್ಪೆಟ್ ಹಾಸಿದ್ವು. ಕಳ್ಳದಾರಿ ಹಿಡಿದು ಬರೋದು, ಇಲ್ಲಿನ ರಾಜಕೀಯ ನಾಯಕರ ಕೃಪೆಯಿಂದ ನಕಲಿ ಆಧಾರ್ ಕಾರ್ಡ್, ವೋಟರ್ ID ಜೊತೆಗೆ ದಾಖಲೆಗಳನ್ನು ಮಾಡಿಸ್ಕೊಳ್ಳೋದು ಹಾಗೂ ಭಾರತದ ಪ್ರಜೆಗಳಂತೆ ಎಲ್ಲ ಸವಲತ್ತುಗಳನ್ನು ಅನುಭವಿಸುವುದು ಇವರಿಗೆ ಒಂದು ಹವ್ಯಾಸವಾಗಿತ್ತು. ಬಾಂಗ್ಲಾದೇಶಿ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಾ ಮುಸಲ್ಮಾನರಿಗೆ ಭಾರತ ಅಂತಂದ್ರೆ ಒಂದು ರೆಸಾರ್ಟ್ ತರ ಆಗಿತ್ತು. ಆದರೆ ಆ ಹಳೆ ಇತಿಹಾಸ ಈಗ ಕಣ್ಣೆದುರೇ ಕಣ್ಮರೆಯಾಗ್ತಾಗಿದೆ. ನವ ಬಂಗಾಳದಲ್ಲಿ ಈಗ ಆಡಳಿತದ ಚುಕ್ಕಾಣಿ ಬದಲಾಗಿದೆ, ಜೊತೆಗೆ ಕಾನೂನಿನ ಚಾಟಿ ಕೂಡ ಭಾರಿ ಸದ್ದು ಮಾಡ್ತಾ ಇದೆ. ಇದರ ನೇರ ಪರಿಣಾಮ, ಇಷ್ಟು ವರ್ಷ ಭಾರತದೊಳಗೆ ಬಂದು ರಾಜರೋಷವಾಗಿ ಅಡಗಿದ್ದ ಬಾಂಗ್ಲಾದೇಶಿಗರು ಈಗ ಏಕಾಏಕಿ ತಮ್ಮ ಗಂಟು ಮೂಟೆ ಕಟ್ಟಿ ಗುಂಪು ಗುಂಪಾಗಿ ಭಾರತದ ಗಡಿಯತ್ತ ಮುಗಿ ಬೀಳ್ತಾಗಿದ್ದಾರೆ. ದಯವಿಟ್ಟು ನಮ್ಮನ್ನು ನಮ್ಮ ದೇಶಕ್ಕೆ ವಾಪಸ್ ಕಳಿಸಿ ಅಂತ ಗಡಿ ಭದ್ರತಾ ಪಡೆಯ ಅಧಿಕಾರಿಗಳ ಮುಂದೆ ಬೇಡಿಕೊಳ್ಳುತ್ತಿದ್ದಾರೆ. ಅಷ್ಟಕ್ಕೂ ಇಷ್ಟು ವರ್ಷ ಭಾರತದಲ್ಲಿ ನೆಮ್ಮದಿಯಾಗಿದ್ದ ಈ ಅಕ್ರಮ ವಲಸಿಗರಿಗೆ ರಾತ್ರೋರಾತ್ರಿ ಇಂತಹ ದಿಗ್ಭ್ರಮೆ ಆವರಿಸಿದ್ಯಾಕೆ? ಮುಖ್ಯಮಂತ್ರಿ ಸುವೆಂದು ಅಧಿಕಾರಿಯವರು ಜಾರಿಗೆ ತಂದಿರುವ ಆ ಮರ್ಮಾಘಾತ ನೀಡುವ ಆಕ್ಷನ್ ಪ್ಲಾನ್ ಎಂಥದ್ದು? ಗಡಿ ದಾಟಲು ಸಹಾಯ ಮಾಡ್ತಾ ಇದ್ದ ದಲ್ಲಾಳಿಗಳ ನೆಟ್ವರ್ಕ್ ಸಂಪೂರ್ಣವಾಗಿ ನಾಶವಾಗಿದ್ದು ಹೇಗೆ? ಮತ್ತು ಪೊಲೀಸ್ ಇಲಾಖೆಗೆ ಸಿಕ್ಕಿರುವ ಆ ಒಂದು ರಹಸ್ಯ ಆದೇಶ ಬಂಗಾಳದ ಮೂಲೆ ಮೂಲೆಯಲ್ಲಿ ಅಡಗಿರುವ ನುಸುಳುಕೋರರ ನಿದ್ದೆಗೆಡಿಸ್ತಾ ಇರೋದು ಹೇಗೆ? ಬನ್ನಿ ಇವತ್ತಿನ ಈ ಡೀಟೇಲ್ಡ್ ಡಾಕ್ಯುಮೆಂಟರಿ ವಿಡಿಯೋದಲ್ಲಿ ಭಾರತದ ಭದ್ರತಾ ಇತಿಹಾಸದಲ್ಲೇ ಹಿಂದೆಂದೂ ಕಾಣದ ಈ ಭಾರೀ ರಿವರ್ಸ್ ಮೈಗ್ರೇಷನ್ ಅಥವಾ ಹಿಮ್ಮುಖ ವಲಸೆಯ ಪ್ರತಿಯೊಂದು ಎಳೆಯನ್ನ ಬಿಚ್ಚಿಡೋಣ. ಈ ವಿಡಿಯೋ ನಿಮ್ಮ ರಾಷ್ಟ್ರಾಭಿಮಾನವನ್ನ ಉತ್ತುಂಗಕ್ಕೇರಿಸುವುದು ಖಚಿತ. ಹೀಗಾಗಿ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಗಡಿಯುದ್ಧಕ್ಕೂ ಹೈಡ್ರಾಮಾ, ನಮ್ಮನ್ನ ವಾಪಸ್ ಕಳುಹಿಸಿಬಿಡಿ ಸಾಕು ಅಂತಿರೋ ಬಾಂಗ್ಲಾ ಅಕ್ರಮ ವಲಸಿಗರು. ವೀಕ್ಷಕರೇ, ಪರಿಸ್ಥಿತಿ ಗಂಭೀರತೆಯನ್ನು ಅರ್ಥ ಮಾಡಿಕೊಳ್ಬೇಕಾದ್ರೆ ನಾವು ಗಡಿ ಪ್ರದೇಶಗಳ ಪ್ರಸ್ತುತ ಚಿತ್ರಣವನ್ನು ಕಣ್ತುಂಬಿಕೊಳ್ಬೇಕು. ಉತ್ತರ 24 ಪರಗಣ, ನಾಡಿಯಾ ಮತ್ತು ಮುರ್ಷಿದಾಬಾದ್ ಜಿಲ್ಲೆಗಳಿಗೆ ಹೊಂದಿಕೊಂಡಿರುವ ಭಾರತ ಬಾಂಗ್ಲಾ ಗಡಿಯಲ್ಲಿ ಕಳೆದ ಕೆಲವು ದಿನಗಳಿಂದ ವಿಚಿತ್ರವಾದ ವಾತಾವರಣ ಸೃಷ್ಟಿಯಾಗಿದೆ. ಮಧ್ಯರಾತ್ರಿ, ಬೆಳಗಿನ ಜಾವ ಅನ್ನದೇ ನೂರಾರು ಸಂಖ್ಯೆಯಲ್ಲಿ ಅಪರಿಚಿತ ವ್ಯಕ್ತಿಗಳು ಗಡಿಯತ್ತ ಹೆಜ್ಜೆ ಹಾಕ್ತಿದ್ದಾರೆ. ಇವರೆಲ್ಲರೂ ಭಾರತದಿಂದ ಬಾಂಗ್ಲಾದೇಶಕ್ಕೆ ಕಳ್ಳದಾರಿಯಲ್ಲಿ ವಾಪಸ್ ಹೋಗೋದಕ್ಕೆ ಯತ್ನಿಸ್ತಾ ಇದ್ದಾರೆ. ಯಾವಾಗ ಗಡಿಯಲ್ಲಿ BSF ಕಣ್ಗಾವಲು ಬಿಗಿಯಾಯಿತೋ ಇವರಿಗೆ ಗಡಿ ದಾಟಲು ಸಾಧ್ಯವಾಗದೆ ಕೊನೆಗೆ ಅನಿವಾರ್ಯವಾಗಿ BSF ಕ್ಯಾಂಪ್ಗಳಿಗೆ ಬಂದು ಶರಣಾಗತಿಯಾಗಿದ್ದಾರೆ. ಇವರನ್ನು ವಿಚಾರಣೆಗೆ ಒಳಪಡಿಸಿದಾಗ ಹೊರಬಿದ್ದಿರುವಂತಹ ಸತ್ಯಗಳು ಎಂಥವರನ್ನು ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಬಂಗಾಳದಲ್ಲಿ ಈಗ ನಮಗೆ ಉಳಿಗಾಲವಿಲ್ಲ, ನಮ್ಮ ಹಳೆ ದಾಖಲೆಗಳು ಕೆಲಸ ಮಾಡ್ತಾ ಇಲ್ಲ, ಸ್ಥಳೀಯ ಪೊಲೀಸರು ಮನೆ ಮನೆಗೆ ಬಂದು ತಪಾಸಣೆ ಮಾಡ್ತಿದ್ದಾರೆ, ಜೈಲಿಗೆ ಹೋಗುವ ಬದಲು ನಮ್ಮ ದೇಶಕ್ಕಾದರೂ ಸೇರ್ಕೊಳ್ತೇವೆ ಅಂತ ನಾವು ಓಡ ಬಂದ್ವಿ ಅಂತ ಅಪಾರ ಪ್ರಮಾಣದ ಈ ಬಾಂಗ್ಲಾ ವಲಸಿಗರು ಬಾಯಿ ಬಿಡ್ತಿದ್ದಾರೆ. ಇದು ಕೇವಲ 10-20 ಜನರ ಕಥೆಯಲ್ಲ. ಪ್ರತಿದಿನ ನೂರಾರು ಸಾವಿರಾರು ಜನ ಹೀಗೆ ಗಡಿಯತ್ತ ಧಾವಿಸಿ ಬರ್ತಾ ಇರೋದು ಭದ್ರತಾ ಪಡೆಗಳಿಗೆ ಆಶ್ಚರ್ಯ ತರಿಸಿದೆ. ಸುವೆಂದು ನರೇಂದ್ರ ಮೋದಿ ಆಕ್ಷನ್ ಪ್ಲಾನ್, ನುಸುಳುಕೋರರ ಪಾಲಿಗೆ ಸಿಡಿಲು. ಈ ಹಠಾತ್ ಪಲಾಯನಕ್ಕೆ ಅಸಲಿ ಕಾರಣವೇ ನೂತನ ಮುಖ್ಯಮಂತ್ರಿ ಸುವೆಂದು ಅಧಿಕಾರಿಯವರ ಆಡಳಿತ ಯಂತ್ರ. ರಾಜ್ಯದಲ್ಲಿ ಅಧಿಕಾರ ವಹಿಸಿಕೊಂಡ ಕೂಡಲೇ ಗೃಹ ಇಲಾಖೆಗೆ ಒಂದು ಖಡಕ್ ನಿರ್ದೇಶನವನ್ನ ನೀಡಲಾಗಿತ್ತು. ರಾಜ್ಯದೊಳಗಡೆ ಕಾನೂನು ಬಾಹಿರವಾಗಿ ನೆಲೆಸಿರುವ ಪ್ರತಿಯೊಬ್ಬ ವ್ಯಕ್ತಿಯನ್ನ ಗುರುತಿಸಿ ಅವರ ಆರ್ಥಿಕ ಮತ್ತು ಸಾಮಾಜಿಕ ಬೇರುಗಳನ್ನು ಕತ್ತರಿಸಿ ಅಂತ ಆದೇಶ ಹೊರಡಿಸಿದ್ರು. ಈ ರಣತಂತ್ರದ ಅಡಿಯಲ್ಲಿ ಮೊದಲನೇ ಪೆಟ್ಟು ಬಿದ್ದಿದೆ ನಕಲಿ ದಾಖಲೆಗಳ ಮೇಲೆ. ಯಾವೆಲ್ಲ ಅನುಮಾನಾಸ್ಪದ ವ್ಯಕ್ತಿಗಳು ಕೇವಲ 2 ದಿನದಲ್ಲಿ ರೇಷನ್ ಕಾರ್ಡ್, ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ದಾರೋ ಆ ಎಲ್ಲ ಕಾರ್ಡ್ಗಳನ್ನು ಬ್ಲಾಕ್ ಮಾಡೋದಕ್ಕೆ ವಿಶೇಷ ಸಾಫ್ಟ್ವೇರ್ ಮೂಲಕ ಕಾರ್ಯಾಚರಣೆ ಶುರುವಾಗಿದೆ. ದಾಖಲೆಗಳೇ ಇಲ್ಲದ ಮೇಲೆ ಅವರಿಗೆ ಸಿಗ್ತಾಗಿದ್ದ ಉಚಿತ ಪಡಿತರ, ಸರ್ಕಾರಿ ಸೌಲಭ್ಯಗಳು ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ದಿನಗೂಲಿ ಕೆಲಸಗಳು ಸಂಪೂರ್ಣವಾಗಿ ಬಂದ್ ಆಗಿವೆ. ಇದರ ಜೊತೆಗೆ ರಾಜ್ಯ ಪೊಲೀಸ್ ಇಲಾಖೆಯ ವಿಶೇಷ ತಂಡಗಳಿಗೆ ಸ್ಪಷ್ಟ ಆದೇಶವನ್ನು ನೀಡಲಾಗಿದೆ. ಯಾವುದೇ ಅನುಮಾನಾಸ್ಪದ ವ್ಯಕ್ತಿ ವಸತಿ ಪ್ರದೇಶಗಳು, ಫ್ಯಾಕ್ಟರಿಗಳಾಗಿರಬಹುದು ಅಥವಾ ಈ ಸ್ಲಮ್ಗಳ ಮೇಲೆ ಹಠಾತ್ ದಾಳಿ ನಡೆಸಿ ಸೂಕ್ತ ದಾಖಲೆಗಳು ಇಲ್ಲದವರನ್ನ ಬಂಧಿಸಿ ಪ್ರತ್ಯೇಕ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗುತ್ತೆ. ಈ ಬಿಗಿಪಟ್ಟು ಅಕ್ರಮವಾಗಿ ನೆಲೆಸಿದ್ದವರ ಎದೆಯನ್ನ ನಡುಕ ಹುಟ್ಟಿಸುವಂತೆ ಮಾಡಿದೆ. ದಲ್ಲಾಳಿಗಳ ಸಾಮ್ರಾಜ್ಯ ಉಡೀಸ್ ಅನಾಥರಾದ ಅಕ್ರಮ ವಲಸಿಗರು.
ವೀಕ್ಷಕರೇ, ಈ ಹಿಂದೆ ಅಕ್ರಮ ವಲಸಿಗರಿಗೆ ಇಷ್ಟೊಂದು ಧೈರ್ಯ ಬರೋದಕ್ಕೆ ಕಾರಣ ಅವರಿಗೆ ಬೆಂಗಾವಲಾಗಿ ನಿಂತಿದ್ದ ದಲ್ಲಾಳಿಗಳು ಮತ್ತು ಸ್ಥಳೀಯ ರಾಜಕಾರಣಿಗಳ ಬೆಂಬಲ. ಒಬ್ಬ ನುಸುಳುಕೋರ ಭಾರತದೊಳಗೆ ಬಂದರೆ ಅವನಿಗೆ ಬಾಡಿಗೆ ಮನೆ ಕೊಡಿಸೋದು, ಕೆಲಸ ಕೊಡಿಸೋದು ಮತ್ತು ಪೊಲೀಸರಿಂದ ರಕ್ಷಣೆ ಕೊಡುವುದಕ್ಕಾಗಿ ಒಂದು ಬಹುದೊಡ್ಡ ಸಿಂಡಿಕೇಟ್ ಕೆಲಸ ಮಾಡಲಾಗ್ತಾ ಇತ್ತು, ಒಂದು ಗುಂಪು ಕೆಲಸ ಮಾಡ್ತಾ ಇತ್ತು ಈ ಒಂದು ನಾಲಾಯಕರಿಗೋಸ್ಕರ. ಆದರೆ ಸುವೇಂದು ಅಧಿಕಾರಿಯವರ ಸರ್ಕಾರ ಈ ದಲ್ಲಾಳಿಗಳನ್ನೇ ಮೊದಲು ಟಾರ್ಗೆಟ್ ಮಾಡ್ತು. ಅಕ್ರಮ ವಲಸಿಗರಿಗೆ ಆಶ್ರಯ ನೀಡುವ ಮನೆ ಮಾಲೀಕರು ಮತ್ತು ಕೆಲಸ ಮಾಡುವ ಕಾಂಟ್ರಾಕ್ಟರ್ಗಳ ಮೇಲೆ ಕ್ರಿಮಿನಲ್ ಕೇಸ್ ಜಡಿಯುವ ಎಚ್ಚರಿಕೆ ನೀಡಿತು. ಪರಿಣಾಮ ಯಾವ ದಲ್ಲಾಳಿಗಳು ಇವರನ್ನು ಕರೆತಂತ ಇದ್ರೋ ಅವರೇ ಈಗ ತಮ್ಮ ಫೋನ್ಸ್ಗಳನ್ನು ಸ್ವಿಚ್ ಆಫ್ ಮಾಡ್ಕೊಂಡು ಬಿಟ್ಟಿದ್ದಾರೆ. ರಾಜಕೀಯ ರಕ್ಷಣೆಯೂ ಇಲ್ಲ, ಆಶ್ರಯ ನೀಡುವುದಕ್ಕೆ ದಲ್ಲಾಳಿಗಳೂ ಇಲ್ಲ ಎನ್ನುವ ಅಸಹಾಯಕ ಸ್ಥಿತಿಗೆ ತಲುಪಿದ ಈ ಅಕ್ರಮ ವಲಸಿಗರಿಗೆ ಜೈಲು ಕಂಬಿ ಎಣಿಸುವ ಭೀತಿ ಎದುರಾಗಿದೆ. ಇದೇ ಭೀತಿಯಿಂದ ಭಾರತದ ಒಳನಾಡಿನಲ್ಲಿರುವವರು ರೈಲು ಬಸ್ಸುಗಳ ಮೂಲಕ ರಾತ್ರೋರಾತ್ರಿ ಬಂಗಾಳದ ಗಡಿಯತ್ತ ದೌಡಾಯಿಸ್ತಿದ್ದಾರೆ. ಬದಲಾಗ್ತಿದೆ ದೇಶದ ಭದ್ರತಾ ನಕ್ಷೆ. ಮುಂದೇನು ವೀಕ್ಷಕರೇ? ಬಂಗಾಳದಲ್ಲಿ ನಡೀತಾ ಇರುವ ಈ ರಿವರ್ಸ್ ಮೈಗ್ರೇಷನ್ ಕೇವಲ ಒಂದು ರಾಜ್ಯದ ಆಂತರಿಕ ವಿಚಾರವಲ್ಲ, ಇದು ಇಡೀ ಭಾರತದ ಆಂತರಿಕ ಭದ್ರತೆಗೆ ಸಿಕ್ಕಿರುವ ಬಹುದೊಡ್ಡ ಜಯ. ಇಷ್ಟು ವರ್ಷಗಳ ಕಾಲ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಗಡಿ ಭದ್ರತೆಯನ್ನು ಹೇಗೆ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇತ್ತು ಅನ್ನೋದಕ್ಕೆ ಈಗ ಗಡಿಯತ್ತ ಓಡಿ ಬರ್ತಾ ಇರುವ ಈ ಸಾವಿರಾರು ಅಕ್ರಮ ವಲಸಿಗರೇ ಜೀವಂತ ಸಾಕ್ಷಿ. ರಾಜಕೀಯ ಇಚ್ಛಾಶಕ್ತಿ ಮತ್ತು ಗಟ್ಟಿ ನಿರ್ಧಾರಗಳಿಲ್ಲದೆ ದೇಶದೊಳಗೆ ಬೇರೂರಿರುವ ಎಂಥ ಕರಾಳ ಜಾಲವನ್ನಾದರೂ ಭೇದಿಸಬಹುದು ಅನ್ನೋದಕ್ಕೆ ಈ ಹೊಸ ಆಕ್ಷನ್ ಪ್ಲಾನ್ ಸಾಬೀತುಪಡಿಸಿದೆ. ಹೊಸ BSF ಅಧಿಕಾರಿಗಳು ಈಗ ಈ ನುಸುಳುಕೋರರ ಬೆರಳಚ್ಚು, ಭಾವಚಿತ್ರ ಮುಂತಾದ ಬಯೋಮೆಟ್ರಿಕ್ ಡೇಟಾವನ್ನು ಸಂಗ್ರಹಿಸ್ತಾ ಇದ್ದು, ಭವಿಷ್ಯದಲ್ಲಿ ಇವರು ಮತ್ತೊಮ್ಮೆ ಬೇರೆ ಹೆಸರು, ಬೇರೆ ವೇಷದಲ್ಲಿ ಭಾರತದೊಳಗೆ ಕಾಲಿಟ್ರೆ ಅದು ಪೋಲ್ ಪ್ರೂಫ್ ಡಿಜಿಟಲ್ ಬೇಲಿ ನಿರ್ಮಿಸಲಾಗ್ತಾಗಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಗಡಿಗಳ ರಕ್ಷಣೆ ಕೇವಲ ಸೈನಿಕರ ಜವಾಬ್ದಾರಿಯಲ್ಲ, ಅದು ದೇಶದ ಪ್ರತಿಯೊಬ್ಬ ಪ್ರಜೆಯ ಮತ್ತು ಆಡಳಿತ ಯಂತ್ರದ ಕರ್ತವ್ಯ. ಅಕ್ರಮ ವಲಸಿಗರು ಬಂದು ನಮ್ಮ ಆರ್ಥಿಕತೆಯನ್ನು, ಉದ್ಯೋಗ ಅವಕಾಶಗಳನ್ನು ಮತ್ತು ಭದ್ರತೆಯನ್ನು ಹಾಳು ಮಾಡುವುದನ್ನು ತಡೆಯಲು ಇಂತಹ ಕಠಿಣ ದಿಗ್ಬಂಧನಗಳೇ ಅಂತಿಮ ಅಸ್ತ್ರ. ಸುವೇಂದು ಅಧಿಕಾರಿಯವರ ಈ ನಡೆಯಿಂದಾಗಿ ಬಂಗಾಳದ ಗಡಿಯಲ್ಲಿ ಈಗ ಗಡಿಯಲ್ಲಿ ಹೈ ಡ್ರಾಮಾ, BSF ವರ್ಸಸ್ ಬಾಂಗ್ಲಾ ಗಾರ್ಡ್ಸ್. ಹೀಗೆ ಬೇಲಿ ಹಾಕುವ ಕಾರ್ಯ ಭರದಿಂದ ಸಾಗ್ತಾ ಇರುವಾಗ ಕೋಚ್ ಬಿಹಾರ್ ಜಿಲ್ಲೆಯ 3 ಬೀಘಾ ಕಾರಿಡಾರ್ ಬಳಿ ಒಂದು ಭಾರಿ ದೊಡ್ಡ ಹೈ ಡ್ರಾಮಾ ನಡೆದು ಹೋಗಿದೆ. ಶೂನ್ಯ ರೇಖೆಗಿಂತ ಬಹಳ ಒಳಗಡೆ ಸಂಪೂರ್ಣವಾಗಿ ಭಾರತದ ಭೂಪ್ರದೇಶದಲ್ಲಿ BSF ಕಂಬಗಳನ್ನು ನೆಡಲಾಗ್ತಾ ಇತ್ತು. ಆಗ ಏಕಾಏಕಿ ಬಾಂಗ್ಲಾದೇಶದ ಗಡಿ ಭದ್ರತಾ ಪಡೆಯ ಯೋಧರು ಹಾಗೂ ಕೆಲವು ಬಾಂಗ್ಲಾ ನಾಗರಿಕರು ಬಂದು ಈ ಕಾಮಗಾರಿಗೆ ಅಡ್ಡಿಪಡಿಸಿದ್ರು. ಇಲ್ಲಿ 150 ಗಜಗಳ ನಿಯಮ ಇದೆ, ನೀವು ಬೇಲಿ ಹಾಕುವಂತಿಲ್ಲ ಅಂತ ಖ್ಯಾತೆ ತೆಗಿತಾರೆ. ಆದರೆ ಭಾರತದ BSF ಕಮಾಂಡೋಗಳು ಈಗ ಹಿಂದಿನಂತೆ ಸುಮ್ಮನೆ ಕೂರುತ್ತಾ ಇರಲಿಲ್ಲ. ಅವರು ದಿಟ್ಟವಾಗಿ ನಿಂತು, ಇದು ನಮ್ಮ ಭೂಮಿ, ಅಂತಾರಾಷ್ಟ್ರೀಯ ಕಾನೂನುಗಳಿಗೆ ಒಳಪಟ್ಟೇ ನಾವು ಕಾಮಗಾರಿ ಮಾಡ್ತಾ ಇದ್ದೀವಿ, ನಮಗೆ ಅಡ್ಡಿಪಡಿಸಿದ್ರೆ ಪರಿಣಾಮ ನೆಟ್ಟಿಗಿರೋದಿಲ್ಲ ಅಂತ ಎಚ್ಚರಿಕೆ ನೀಡಿದರು. ಕೊನೆಗೆ ಕಮಾಂಡೆಂಟ್ ಮಟ್ಟದ ಫ್ಲಾಗ್ ಮೀಟಿಂಗ್ ನಡೆದು ಭಾರತದ ನಿಲುವಿಗೆ ಮಣಿದು ಬಾಂಗ್ಲಾ ಗಾರ್ಡ್ಗಳು, ಬಾಂಗ್ಲಾ ಯೋಧರು ಹಿಂದೇಟು ಹಾಕಬೇಕಾಯಿತು, ಅಂದರೆ ಹಿಂದೆ ಸರಿಬೇಕಾಯಿತು. BJP ನಾಯಕರೊಬ್ಬರು ಹೇಳುವಂತೆ ಅವರ ಬಳಿ ಸರಿಯಾದ ಶಸ್ತ್ರಾಸ್ತ್ರಗಳೇ ಇಲ್ಲ. ನಮ್ಮ BSFಗೆ ಸಂಪೂರ್ಣ ಅಧಿಕಾರ ಕೊಟ್ಟರೆ ಕೇವಲ 2 ದಿನದಲ್ಲಿ ಇಡೀ ಬಾಂಗ್ಲಾದೇಶವನ್ನೇ ನಮ್ಮ ಕಂಟ್ರೋಲ್ಗೆ ತೆಗೆದುಕೊಳ್ಳಬಹುದು. ಈ ಮಾತು ಗಡಿಯಲ್ಲಿನ ನಮ್ಮ ಯೋಧರ ಶೌರ್ಯವನ್ನು ಎತ್ತಿ ತೋರಿಸ್ತಾಗಿದೆ. ಸ್ಮಾರ್ಟ್ ಬಾರ್ಡರ್ ಕೇವಲ ತಂತಿ ಬೇಲಿ ಜಡಿದ್ರೆ ಅಥವಾ ಹಾಕಿದ್ರೆ ಸಾಲೋದಿಲ್ಲ. ಅಕ್ರಮ ನುಸುಳುಕೋರರನ್ನು ತಡೆಯೋದಕ್ಕೆ ತಂತ್ರಜ್ಞಾನವೂ ಕೂಡ ಬೇಕು ಅನ್ನೋದು ಅರಿತಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಬರೋಬ್ಬರಿ 6,000 ಕಿಲೋಮೀಟರ್ ಉದ್ದದ ಗಡಿಯನ್ನ ಸ್ಮಾರ್ಟ್ ಬಾರ್ಡರ್ ಆಗಿ ಪರಿವರ್ತಿಸುವ ಮಹತ್ವಾಕಾಂಕ್ಷೆಯ ಯೋಜನೆಯನ್ನ ಘೋಷಿಸಿದ್ದಾರೆ. ಇದು ಹೇಗಿರಲಿದೆ ಅಂತಂದ್ರೆ, ಇಲ್ಲಿ ಡ್ರೋನ್ಗಳು, ಗ್ರೌಂಡ್ ಸೆನ್ಸಾರ್ಗಳು, ರೆಡಾರ್ಗಳು ಮತ್ತು ನೈಟ್ ವಿಷನ್ ಆಧುನಿಕ ಕ್ಯಾಮೆರಾಗಳ ಕಣ್ಗಾವಲು ಇರಲಿದೆ. ನದಿ ಪಾತ್ರದಲ್ಲಿ ಲೇಸರ್ ವಾಲ್ಗಳನ್ನು ಅಳವಡಿಸಲಾಗುತ್ತೆ. ಕೇವಲ ಗಡಿ ಕಾಯೋದಷ್ಟೇ ಅಲ್ಲ, BSF ಯೋಧರಿಗೆ ಹೊಸ ಮಂತ್ರವನ್ನು ಬೋಧಿಸಲಾಗುತ್ತೆ. ಗ್ರಾಮದ ಪಟವಾರಿ, ಪೊಲೀಸ್ ಠಾಣೆ, SP ಹಾಗೂ ಜಿಲ್ಲಾಧಿಕಾರಿಗಳೊಂದಿಗೆ BSF ನಿರಂತರ ಸಂಪರ್ಕದಲ್ಲಿರಬೇಕು. ಹೊಸದಾಗಿ ಯಾರು ಹಳ್ಳಿಗೆ ಬಂದರು, ಯಾವ ಮಾರ್ಗದಿಂದ ಬಂದರು, ಎಲ್ಲಿ ಗೋ ಸಾಗಾಣಿಕೆ ನಡೀತಾಗಿದೆ, ಈ ಎಲ್ಲ ಮೂಲಗಳನ್ನು ಹುಡುಕಿ ಶಾಶ್ವತವಾಗಿ ಬಂದ್ ಮಾಡಬೇಕು ಅನ್ನೋದು ಅಮಿತ್ ಶಾ ಅವರ ಕಟ್ಟುನಿಟ್ಟಿನ ಆದೇಶ. 3D ಪಾಲಿಸಿ ಹಾಗೂ CAA ಕಾಯ್ದೆಯ ಅಸ್ತ್ರ.
ಇದೆಲ್ಲದರ ಜೊತೆಗೆ ರಾಜ್ಯದೊಳಗಡೆ ನುಸುಳುಕೋರರನ್ನ ಪತ್ತೆ ಹಚ್ಚುವುದಕ್ಕೆ ಸುವೇಂದು ಅಧಿಕಾರಿ ಅವರು ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಅರ್ಥಾತ್ 3D ಎನ್ನುವ ರಣತಂತ್ರವನ್ನು ಹೆಣೆದಿದ್ದಾರೆ. ರಾಜ್ಯದಲ್ಲಿ CAA ಕಾಯ್ದೆಯನ್ನ ಜಾರಿಗೊಳಿಸಲಾಗಿದೆ. 2024 ಡಿಸೆಂಬರ್ 31ಕ್ಕೂ ಮುನ್ನ ಬಂದಿರುವ ಹಿಂದೂ, ಬೌದ್ಧ, ಜೈನ, ಪಾರ್ಸಿ ಮತ್ತು ಕ್ರಿಶ್ಚಿಯನ್ ಸಮುದಾಯದ ನಿರಾಶ್ರಿತರಿಗೆ ಪೌರತ್ವ ನೀಡಿ ರಕ್ಷಿಸಲಾಗುತ್ತೆ. ಆದರೆ ಈ ವ್ಯಾಪ್ತಿಗೆ ಬಾರದ ಸಂಪೂರ್ಣ ಅಕ್ರಮ ಬಾಂಗ್ಲಾ ವಲಸಿಗರನ್ನ ರಾಜ್ಯ ಪೊಲೀಸರು ಬಂಧಿಸಿ BSFಗೆ ಒಪ್ಪಿಸಲಿದ್ದಾರೆ. ಅಲ್ಲದೆ ಅವರನ್ನ ಗಡೀಪಾರು ಮಾಡುವ ಮುನ್ನ ಇರಿಸಲಾಗುವ ರಾಜ್ಯಾದ್ಯಂತ ಹೋಲ್ಡಿಂಗ್ ಸೆಂಟರ್ಗಳನ್ನು ನಿರ್ಮಿಸುವುದಕ್ಕೆ ಸುವೇಂದು ಅಧಿಕಾರಿ ಸೂಚನೆ ನೀಡಿದ್ದಾರೆ. ಅಂದ್ರೆ ಅಕ್ರಮ ವಲಸಿಗರಿಗೆ ಇಲ್ಲಿ ಉಳಿಗಾಲವಿಲ್ಲ ಅನ್ನೋ ಸ್ಪಷ್ಟ ಸಂದೇಶ ರವಾನೆಯಾಗಿದೆ. ಸುವೇಂದು ಅಧಿಕಾರಿ ಅಂದ್ರೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗೆ ಸಿಕ್ಕಿರುವ ಮಾಹಿತಿಯ ಪ್ರಕಾರ ಈ ಬಾಂಗ್ಲಾ ಅಕ್ರಮ ವಲಸಿಗರು ಈ ಪಶ್ಚಿಮ ಬಂಗಾಳ ರಾಜ್ಯ ಒಂದರಲ್ಲಿಗೆ 1.5 ಕೋಟಿ ಅಕ್ರಮ ವಲಸಿಗರಿದಾರಂತೆ. ಅಂದ್ರೆ ಮುಂದೆ ಈ CAA ಮತ್ತು ಕೆಲವೊಂದಿಷ್ಟು ಇಲ್ಲಿಗಲ್ ಏನು ಬಂದಿದಾರಲ್ಲ ಅವರನ್ನು ಹೊಡೆದೋಡಿಸೋದಕ್ಕೆ ಹೊಸ ನಿಯಮಗಳನ್ನು ಜಾರಿಗೆ ತಂದು ಆ 1.5 ಕೋಟಿ ಅಕ್ರಮ ಬಾಂಗ್ಲಾದೇಶಿಗಳು ಮತ್ತು ರೋಹಿಂಗ್ಯಾ ಮುಸಲ್ಮಾನರನ್ನ ಹೊರಗಡೆ ಹಾಕುವ ಪ್ರಯತ್ನ ಮತ್ತು ಹಾಕುವಂತಹ ಕಟ್ಟುನಿಟ್ಟಿನ ನಿಯಮಗಳನ್ನು ಜಾರಿಗೆ ತರಲಿದ್ದಾರೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳೋದಾದರೆ ಗಡಿಗಳ ರಕ್ಷಣೆ ಕೇವಲ ಸೇನೆಯ ಜವಾಬ್ದಾರಿಯಲ್ಲ, ಅದು ದೇಶದ ಪ್ರತಿಯೊಬ್ಬ ನಾಗರಿಕನ ಹಾಗೂ ರಾಜ್ಯ ಸರ್ಕಾರದ ಜವಾಬ್ದಾರಿಯೂ ಹೌದು. ಇಷ್ಟು ದಿನ ಓಲೈಕೆಯ ರಾಜಕಾರಣಕ್ಕಾಗಿ ಗಡಿಯನ್ನ ತೆರೆದಿಟ್ಟಿದ್ದ ವ್ಯವಸ್ಥೆ ಇದೀಗ ಅಂತ್ಯಗೊಂಡಿದೆ. ಕೇಂದ್ರದ ಸ್ಮಾರ್ಟ್ ಬಾರ್ಡರ್ ಯೋಜನೆ ಹಾಗೂ ರಾಜ್ಯ ಸರ್ಕಾರದ 3D ಪಾಲಿಸಿಯಿಂದಾಗಿ ಭಾರತ ಬಾಂಗ್ಲಾ ಗಡಿಯ ಚಿತ್ರಣ ಸಂಪೂರ್ಣವಾಗಿ ಬದಲಾಗಿದೆ. ವೀಕ್ಷಕರೇ, ನಿಮಗೇನನ್ಸುತ್ತೆ? ಬಾಂಗ್ಲಾದೇಶದ ಅಕ್ರಮ ವಲಸಿಗರನ್ನ ತಡೆಯೋದಕ್ಕೆ ಸುವೇಂದು ಅಧಿಕಾರಿ ಅವರು ಜಾರಿಗೆ ತಂದಿರುವ ಈ 3D ಪಾಲಿಸಿ ಅರ್ಥಾತ್ ಡಿಟೆಕ್ಟ್ ಡಿಲೀಟ್ ಡಿಪೋರ್ಟ್ ಅಕ್ರಮವನ್ನ ನೀವು ಒಪ್ಪುತ್ತೀರಾ? BSF ಕಾರ್ಯಾಚರಣೆಗೆ ಅಡ್ಡಿಪಡಿಸಿದ ಬಾಂಗ್ಲಾ ಯೋಧರಿಗೆ, ಬಾಂಗ್ಲಾ ಸೈನಿಕರಿಗೆ ನಮ್ಮ ಕಮಾಂಡೋಗಳು ನೀಡಿದ ತಿರುಗೇಟಿನ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಅಮಿತ್ ಶಾ ಅವರ ಸ್ಮಾರ್ಟ್ ಬಾರ್ಡರ್ ಯೋಜನೆಯು ಭಾರತದ ಆಂತರಿಕ ಭದ್ರತೆಯನ್ನ ಶಾಶ್ವತವಾಗಿ ಕಾಪಾಡಬಲ್ಲದು ಅಂತ ನೀವು ನಂಬ್ತೀರಾ? ನಿಮ್ಮ ಅತ್ಯಮೂಲ್ಯವಾದ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವರದಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೊತೆಗೆ ಇನ್ನೂ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ಹಾಗಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.